ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಡೈಲಿ ರೊಟೀನ್ ಹೇಗಿರುತ್ತೆ? ಇಬ್ಬರಿಗೂ 75 ವರ್ಷ ದಾಟಿದ್ರೂ ಫುಲ್ ಆಕ್ಟಿವ್ ಆಗಿರೋದು ಹೇಗೆ? ಏನೆಲ್ಲ ತಿಂತಾರೆ? ಇಬ್ಬರ ದಿನಚರಿಯಲ್ಲಿ ಏನೆಲ್ಲ ವ್ಯತ್ಯಾಸವಿದೆ? ಎಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ? ಅಡುಗೆ ಮಾಡೋದು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬೆಳಗಿನ ರೊಟೀನ್ ಹೇಗಿರುತ್ತೆ? ಪ್ರಧಾನಿ ಮೋದಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. ಬೆಳಗಿನ ಕೆಲ ಗಂಟೆಗಳನ್ನು ತಮ್ಮ ಆರೋಗ್ಯಕ್ಕೆ ಬೇಕಾದ ಕೆಲಸಗಳಿಗೆ ಮೀಸಲಿಡ್ತಾರೆ. ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಯೋಗ, ನಿದ್ರಾ ಸೇರಿದಂತೆ ಪಂಚತತ್ವ ಯೋಗ ಮಾಡ್ತಾರೆ. ಬೆಳಗ್ಗೆ 5:30ಯಿಂದ 6 ಗಂಟೆ ತನಕ ವಾಕ್ ಮಾಡ್ತಾರೆ. 6ರಿಂದ 7 ಗಂಟೆವರೆಗೆ ನ್ಯೂಸ್ ಪೇಪರ್ಗಳನ್ನು ಓದ್ತಾರೆ. ಬೆಳಗ್ಗೆ 7:30ರಿಂದ 8 ಗಂಟೆ ಒಳಗೆ ಏನಾದರೂ ಲೈಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಪೋಹಾ, ಉಪ್ಮಾದಂಥ ಸಾಂಪ್ರದಾಯಿಕ ತಿಂಡಿಯ ಜೊತೆಗೆ ಕೆಲ ಡ್ರೈ ಫ್ರೂಟ್ಸ್ ಮತ್ತು ಹರ್ಬಲ್ ಟೀ ಅಥವಾ ಲೆಮನ್ ವಾಟರ್ ಸೇವಿಸ್ತಾರೆ. ಅದೇ ರೀತಿ ಟ್ರಂಪ್ ವಿಚಾರಕ್ಕೆ ಬಂದರೆ ಬೆಳಗ್ಗೆ 5:30ರಿಂದ 6 ಗಂಟೆ ನಡುವೆ ಎದ್ದೇಳ್ತಾರೆ. ಮೋದಿ ರೀತಿ ಟ್ರಂಪ್ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದೆಲ್ಲ ಮಾಡಲ್ಲ. ಡೈಲಿ ಓಡಾಡೋದೇ ಸಾಕು, ಎಕ್ಸ್ಟ್ರಾ ವ್ಯಾಯಾಮ ಬೇಡ ಅನ್ನೋದು ಅವರ ವಾದ. ಜೊತೆಗೆ ಗಾಲ್ಫ್ ಆಡ್ತಾರಲ್ವಾ, ಅದರಲ್ಲೇ ಅವರ ವ್ಯಾಯಾಮ ಮುಗಿದೋಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಟ್ರಂಪ್ ನ್ಯೂಸ್ ನೋಡ್ತಾ ಇರ್ತಾರೆ. ಟ್ವಿಟ್ಟರ್ನಲ್ಲಿ ಆಕ್ಟಿವ್ ಆಗಿದ್ದು ಅದನ್ನು ಫುಲ್ ಚೆಕ್ ಮಾಡ್ತಾರೆ. ಬೆಳಗ್ಗೆ ಹೆಚ್ಚು ತಿಂಡಿ ತಿನ್ನಲ್ಲ, ಬದಲಾಗಿ ಸಿಂಪಲ್ ಆಗಿ ಮೊಟ್ಟೆ ಅಥವಾ ನಟ್ಸ್ ತಿಂದು ಸುಮ್ಮನಾಗ್ತಾರೆ. ಕಾಫಿ ಟೀ ಕುಡಿಯೋದಿಲ್ಲ. ಕೆಲಸದ ಟೈಮಿಂಗ್ಸ್ ಹೇಗಿರುತ್ತೆ ಗೊತ್ತಾ? ಪ್ರಧಾನಿ ಮೋದಿ ಬೆಳಗ್ಗೆ 8:30 ಗಂಟೆಗೆಲ್ಲ ಕೆಲಸ ಶುರು ಮಾಡ್ತಾರೆ. ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಏನ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅನ್ನೋದನ್ನ ತಿಳ್ಕೊಳ್ತಾರೆ. 9:30ರಿಂದ 11:30ವರೆಗೆ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಇತರೆ ಪಾಲಿಸಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಂತರ 1 ಗಂಟೆವರೆಗೆ ಅಫಿಷಿಯಲ್ ಮೀಟಿಂಗ್ ಮತ್ತು ವಿರ್ಚುವಲ್ ಮೀಟಿಂಗ್ಗಳನ್ನು ನಡೆಸ್ತಾರೆ. ಇನ್ನು ಡೊನಾಲ್ಡ್ ಟ್ರಂಪ್ 10ರಿಂದ 12 ಗಂಟೆವರೆಗೆ ಅಧಿಕಾರಿಗಳ ಜೊತೆ, ಸೀನಿಯರ್ ರಾಜಕೀಯ ಸಲಹೆಗಾರರ ಜೊತೆ, ಬಿಸ್ನೆಸ್ ಎಕ್ಸಿಕ್ಯೂಟಿವ್ಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಮಧ್ಯಾಹ್ನದ ಊಟ ಹೇಗಿರುತ್ತೆ? ಪ್ರಧಾನಿ ಮೋದಿ ಮಧ್ಯಾಹ್ನದ ಊಟ ಬೇಗ ಮಾಡ್ತಾರೆ. 11:30ಕ್ಕೆಲ್ಲ ಊಟ ಮಾಡಿಬಿಡ್ತಾರೆ. ಇವರಿಗೆ ಗುಜರಾತಿ ಮತ್ತು ದಕ್ಷಿಣ ಭಾರತದ ಕೆಲ ವೆರೈಟಿ ಫುಡ್ ಅಂದ್ರೆ ತುಂಬಾ ಇಷ್ಟ. ಕಿಚಡಿ, ಕದಿ, ಉಪ್ಮಾ, ಬಕ್ರಿ ಮತ್ತು ಕಾಕ್ರಾ ತುಂಬಾ ಇಷ್ಟವಾದ ಆಹಾರವಾಗಿದೆ. ಜೊತೆಗೆ ಇಡ್ಲಿ, ಸಾಂಬಾರ್, ದೋಕ್ಲಾ ಮತ್ತು ದೋಸೆ ಮೋದಿಗೆ ಇಷ್ಟ. ಮೋದಿ ಅಪ್ಪಟ ಸಸ್ಯಾಹಾರಿ, ಮಾಂಸ ತಿನ್ನಲ್ಲ. ಅದೇ ರೀತಿ ಡೊನಾಲ್ಡ್ ಟ್ರಂಪ್ 1 ಗಂಟೆಗೆ ಊಟ ಮಾಡ್ತಾರೆ. ಇವರು ಆರೋಗ್ಯಕರ ಊಟಕ್ಕಿಂತ ಹೆಚ್ಚಾಗಿ ಫಾಸ್ಟ್ ಫುಡ್ ಇಷ್ಟಪಟ್ಟು ತಿಂತಾರೆ. ಮೆಕ್ಡೊನಾಲ್ಡ್ಸ್ನ ಬರ್ಗರ್, ಸ್ಟೀಕ್ಗಳನ್ನು ಸೇವಿಸ್ತಾರೆ. ಡಯಟ್ ಗಿಯೇಟ್ ಎಲ್ಲ ಈ ಮನುಷ್ಯನ್ಗೆ ಗೊತ್ತೇ ಇಲ್ಲ. ಮಧ್ಯಾಹ್ನದ ನಂತರ ಏನ್ ಮಾಡ್ತಾರೆ? ಮೋದಿ ಮಧ್ಯಾಹ್ನದ ನಂತರ ಮತ್ತೆ ತಮ್ಮ ಕೆಲಸದಲ್ಲಿ ನಿರತರಾಗ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಚಿವರು ಮತ್ತು ಸಲಹೆಗಾರರ ಜೊತೆ ಡಿಸ್ಕಸ್ ಮಾಡ್ತಾರೆ. ಸಂಜೆ ಟೈಮನ್ನ ಪಬ್ಲಿಕ್ ಮೀಟಿಂಗ್, ಸಂದರ್ಶನಗಳನ್ನು ಕೊಡೋದಕ್ಕೆ ಮೀಸಲಿಡ್ತಾರೆ. ಸಂಜೆ 6ರಿಂದ 7 ಗಂಟೆ ತನಕ ರಿಪೋರ್ಟ್ಸ್ಗಳನ್ನು ರಿವ್ಯೂ ಮಾಡ್ತಾರೆ. ಪಬ್ಲಿಕ್ ಫೀಡ್ಬ್ಯಾಕ್ಗೆ ರೆಸ್ಪಾಂಡ್ ಮಾಡ್ತಾರೆ. ಪಕ್ಷದ ಕಾರ್ಯಕರ್ತರೊಂದಿಗೂ ಚರ್ಚೆ ನಡೆಸ್ತಾರೆ. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಮಧ್ಯಾಹ್ನ ಊಟ ಆದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್, ಪಬ್ಲಿಕ್ ಮೀಟಿಂಗ್ ಇದ್ರೆ ಅಟೆಂಡ್ ಮಾಡ್ತಾರೆ. ಅರ್ಜೆಂಟ್ ಮೀಟಿಂಗ್ಗಳಿದ್ರೆ ಮಾಡ್ತಾರೆ. ಇಲ್ದಿದ್ರೆ ತಮ್ಮ ರೆಸಾರ್ಟ್ಗೆ ಹೋಗಿ ಗಾಲ್ಫ್ ಆಡ್ತಾ ಟೈಮ್ ಕಳೀತಾರೆ. ಸಂಜೆ ನಂತರ ಏನ್ ಮಾಡ್ತಾರೆ? ರಾತ್ರಿ ಊಟ ಹೇಗಿರುತ್ತೆ ಗೊತ್ತಾ? ಮೋದಿ ರಾತ್ರಿ 9 ಗಂಟೆವರೆಗೂ ಮೀಟಿಂಗ್ಗಳನ್ನು ನಡೆಸ್ತಾರೆ. ನಂತರ ರಾತ್ರಿ 10 ಗಂಟೆಗೆ ಊಟ ಮಾಡುತ್ತಲೇ ಟಿವಿ ನೋಡ್ತಾರೆ. ಹಲವು ನ್ಯೂಸ್ ಚಾನೆಲ್ಗಳು ಮತ್ತು ಅದರ ಡಿಬೇಟ್ಗಳನ್ನು ನೋಡ್ತಾರೆ. ನಂತರ ಇಮೇಲ್ಗಳನ್ನು ಚೆಕ್ ಮಾಡಿ ಪ್ರತಿಯೊಂದಕ್ಕೂ ರೀಪ್ಲೈ ಮಾಡ್ತಾರೆ. 10ರಿಂದ 12:30ವರೆಗೆ ಬುಕ್ ಓದೋದು, ರಿಪೋರ್ಟ್ಗಳನ್ನು ಅನಲೈಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಆಕ್ಟಿವಿಟಿ ಬಗ್ಗೆ ಪ್ಲಾನ್ ಮಾಡ್ತಾರೆ. ನಂತರ 1 ಗಂಟೆಗೆ ನಿದ್ರೆ ಮಾಡ್ತಾರೆ. 3ರಿಂದ 4 ಗಂಟೆ ನಿದ್ರೆ ಮಾಡ್ತಾರೆ. ಈ ರೀತಿ ತಮ್ಮ ದಿನಚರಿ ಮುಗಿಸ್ತಾರೆ. ಇನ್ನು ಟ್ರಂಪ್ ವಿಚಾರಕ್ಕೆ ಬಂದ್ರೆ 8 ಗಂಟೆಗೆಲ್ಲ ಡಿನ್ನರ್ ಮಾಡಿಬಿಡ್ತಾರೆ. ಟಿವಿಯಲ್ಲಿ ನ್ಯೂಸ್ ನೋಡ್ತಾರೆ. ರಾಜಕೀಯಕ್ಕೆ ಸಂಬಂಧಿಸಿದಂತೆ ಟ್ವೀಟ್ಗಳನ್ನ ಮಾಡ್ತಾರೆ. 9 ಗಂಟೆಯಿಂದ 11 ಗಂಟೆ ರಾತ್ರಿವರೆಗೂ ಸ್ನೇಹಿತರಿಗೆ, ಪತ್ರಕರ್ತರಿಗೆ, ಸಲಹೆಗಾರರಿಗೆ ಫೋನ್ ಮಾಡಿ ಮಾತನಾಡ್ತಾರೆ. 10 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಮತ್ತೆ ಟಿವಿ ನೋಡ್ತಾರೆ. ಮೋದಿ ರೀತಿ ಟ್ರಂಪ್ ಕೂಡ ರಾತ್ರಿ 1 ಗಂಟೆಗೆ ನಿದ್ರೆ ಮಾಡ್ತಾರೆ. 4ರಿಂದ 5 ಗಂಟೆಗಳ ಕಾಲ ನಿದ್ರೆ ಮಾಡ್ತಾರೆ.
ಟ್ರಂಪ್ಗೂ ಮೋದಿಗೂ ಅಜಗಜಾಂತರ ವ್ಯತ್ಯಾಸ. ಪ್ರಧಾನಿ ಮೋದಿಗೆ ಈಗ 75 ವರ್ಷ ವಯಸ್ಸಾಗಿದೆ. ಅದೇ ಟ್ರಂಪ್ಗೆ 78 ವರ್ಷ ವಯಸ್ಸಾಗಿದ್ದು, ಮೋದಿಗಿಂತ ಟ್ರಂಪ್ 3 ವರ್ಷ ದೊಡ್ಡವರು. ಅದೇ ಎನರ್ಜಿ ವಿಚಾರಕ್ಕೆ ಬಂದ್ರೆ ಇಬ್ಬರು ಫುಲ್ ಎನರ್ಜೆಟಿಕ್ ಆಗಿ ಇರ್ತಾರೆ. ಮೋದಿ ಕಡಿಮೆ ನಿದ್ರೆ ಮಾಡಿದ್ರು ಪಬ್ಲಿಕ್ ಪ್ಲೇಸ್ ನಲ್ಲಿ ತೂಕಡಿಸಲ್ಲ. ಅದೇ ರೀತಿ ಟ್ರಂಪ್ ಕೂಡ ಪಬ್ಲಿಕ್ ಪ್ಲೇಸ್ ಅಲ್ಲಿ ತೂಕಡಿಸಲ್ಲ. ಆದ್ರೆ ಮೋದಿ ಹೀಗಿರೋದಕ್ಕೆ ಕಾರಣ ಯೋಗ ಮತ್ತು ವ್ಯಾಯಾಮ, ಕಟ್ಟುನಿಟ್ಟಾದ ಡಯಟ್ ಫಾಲೋ ಮಾಡ್ತಾರೆ. ಆದ್ರೆ ಟ್ರಂಪ್ ಇದ್ಯಾವುದನ್ನು ಮಾಡೋದಿಲ್ಲ, ಎಕ್ಸರ್ಸೈಸ್ ಮಾಡೋದೇ ಇಲ್ಲ. ಜೊತೆಗೆ ಫಾಸ್ಟ್ ಫುಡ್ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ದಿನಕ್ಕೆ 12 ಕೋಕ್ ಕುಡಿತಾರಂತೆ. ಇಷ್ಟೆಲ್ಲ ಆದ್ರೂ ಮೋದಿ ರೀತಿಯಲ್ಲೇ ಫಿಟ್ ಆಗಿರೋದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಡುಗೆ ಮಾಡೋದು ಯಾರು? ಪ್ರಧಾನಿ ಮೋದಿಗೆ ಬದ್ರಿ ಮೀನಾ ಅನ್ನೋರು ಕಳೆದ 27 ವರ್ಷಗಳಿಂದ ಅಡುಗೆ ಮಾಡಿಕೊಡ್ತಾ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮೋದಿ ಫಾರಿನ್ ಟ್ರಿಪ್ ಹೋದಾಗ್ಲೂ ಈ ಬದ್ರಿ ಮೀನಾ ಕೂಡ ಜೊತೆಯಲ್ಲಿ ಇರ್ತಾರೆ. ಅಲ್ಲೂ ಪ್ರಧಾನಿ ಮೋದಿಯ ಆಹಾರದ ಕಂಪ್ಲೀಟ್ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ. ಹೊರಡೋಕು ಮುನ್ನ ಗುಜರಾತಿ ಮಸಾಲೆ, ಉಪ್ಪಿನಕಾಯಿಯಿಂದ ಹಿಡಿದು ಅಡುಗೆಗೆ ಬೇಕಾದ ಪ್ರಮುಖ ವಸ್ತುಗಳನ್ನ ಪ್ಯಾಕ್ ಮಾಡಿಟ್ಕೊಳ್ತಾರೆ ಈ ಬದ್ರಿ ಮೀನಾ. 45 ವರ್ಷದ ಬದ್ರಿ ಮೀನಾ ರಾಜಸ್ಥಾನ ಮೂಲದವರು. ಇನ್ನು ಟ್ರಂಪ್ಗೆ ವೈಟ್ ಹೌಸ್ ನಲ್ಲಿರೋ ಒಂದು ದೊಡ್ಡ ಶೆಫ್ಗಳ ತಂಡ ಸೇರಿಕೊಂಡು ಅಡುಗೆ ರೆಡಿ ಮಾಡುತ್ತೆ. ಜೊತೆಗೆ ಅದನ್ನ ಟ್ರಂಪ್ಗೆ ಕೊಡೋಕು ಮುನ್ನ ಅದರಲ್ಲಿ ವಿಷ ಇದೆಯಾ, ಆರೋಗ್ಯಕ್ಕೆ ಹಾನಿ ಮಾಡೋ ಏನಾದ್ರೂ ವಸ್ತು ಇದೆಯಾ ಅಂತ ಕೂಡ ಚೆಕ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಚರಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇಬ್ಬರ ದಿನಚರಿಯಲ್ಲಿ ಸ್ವಲ್ಪ ಸಾಮ್ಯತೆ ಇದೆ. ಡಯಟ್ ಮತ್ತು ಎಕ್ಸರ್ಸೈಸ್ ವಿಚಾರದಲ್ಲಿ ಮಾತ್ರ ಭಿನ್ನತೆ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮೋದಿ ಆರೋಗ್ಯದ ಗುಟ್ಟು ಏನು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.